ಎಲ್ಲರಿಗೂ ನಮಸ್ಕಾರ. ಇವತ್ತು ಐರನ್, ಕ್ಯಾಲ್ಸಿಯಂ, ಪ್ರೋಟೀನ್ ಹೆಚ್ಚಾಗಿರುವಂತಹ ರುಚಿಕರವಾದ ಮತ್ತು ಆರೋಗ್ಯಕರವಾದ ರಾಗಿ ಲಡ್ಡನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸ್ಗೆ ಬೆಸ್ಟ್ ಫುಡ್ ಅಂತಾನೆ ಹೇಳ್ಬೋದು. ಮಕ್ಕಳು ರಾಗಿ ಮುದ್ದೆ, ರಾಗಿ ರೊಟ್ಟಿ, ರಾಗಿ ದೋಸೆ ಸರಿಯಾಗಿ ತಿಂತಾ ಇಲ್ವಾ? ಹಾಗಾದರೆ ನಾನು ತೋರಿಸೋ ರೀತಿ ತುಂಬ ಟೇಸ್ಟಿಯಾಗಿ ರಾಗಿ ಲಡ್ಡನ್ನ ಮಾಡಿ ಸ್ನ್ಯಾಕ್ಸ್ ಬಾಕ್ಸ್ಗೆ ಕಳಿಸಿ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ನ್ಯಾಕ್ಸ್ ಬಾಕ್ಸ್ ಕೂಡ ಖಾಲಿ ಆಗುತ್ತೆ. ರಾಗಿ ಲಡ್ಡು ಮಾಡಲು ಮೊದಲು ಸ್ಟವ್ ಮೇಲೆ ಕಬ್ಬಿಣದ ಕಡಾಯಿ ಇಟ್ಕೊಳ್ಳಿ. ಅಲ್ಯೂಮಿನಿಯಂ, ನಾನ್ ಸ್ಟಿಕ್ ಪಾತ್ರೆಗಳನ್ನ ದಯವಿಟ್ಟು ಬಳಸಬೇಡಿ. 1/4 ಕಪ್ಪಷ್ಟು ಕಡಲೆ ಬೀಜ, ಶೇಂಗಾನ ಹಾಕೊಂಡಿದ್ದೀನಿ. ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಒಂದು 5ರಿಂದ 6 ನಿಮಿಷಕ್ಕೇ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಶೇಂಗಾ ಮೇಲಿರುವಂಥ ಸಿಪ್ಪೆ ಎಲ್ಲ ಬಿಟ್ಕೋತಾ ಇದೆ. ಟಪ್ ಟಪ್ ಅಂತ ಸೌಂಡ್ ಬರ್ತಾ ಇರುತ್ತೆ. ಒಂದು ಬಾಯಿಗೆ ಹಾಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಕ್ರಿಸ್ಪಿ ಆಗಿದ್ದರೆ ಫ್ರೈ ಆಗಿದೆ ಅಂತ ಅರ್ಥ. ಫ್ರೈ ಆದಮೇಲೆ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳಿ. ನಂತರ ಅದೇ ಬಾಣಲಿಗೆ 1/4 ಕಪ್ಪಷ್ಟು ಕಪ್ಪು ಎಳ್ಳನ್ನು ಹಾಕೊಳ್ಳಿ. 1/4 ಕಪ್ಪಷ್ಟು ಬಿಳಿ ಎಳ್ಳನ್ನು ಹಾಕೊಳ್ಳಿ. ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಬೇಕು. ಕಡಾಯಿ ಆಲ್ರೆಡಿ ಬಿಸಿಯಾಗಿರೋದ್ರಿಂದ 4ರಿಂದ 5 ನಿಮಿಷದಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ. ಟಪ್ ಟಪ್ ಅಂತ ಸೌಂಡ್ ಬರುತ್ತೆ. ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ. ಜೊತೆಗೆ ತುಂಬ ಒಳ್ಳೆ ಸ್ಮೆಲ್ ಬರುತ್ತೆ ಫ್ರೈ ಆಗಿರೋದು. ಆಗ ಎಳ್ಳನ್ನು ಬೇರೆ ತಟ್ಟೆಗೆ ತಗೊಳ್ಳಿ. ನಂತರ ಅದೇ ಬಾಂಡಿಗೆ 1/4 ಕಪ್ಪಷ್ಟು ಗೋಡಂಬಿನ ಹಾಕೊಂಡಿದ್ದೀನಿ. 1/4 ಕಪ್ಪಷ್ಟು ಪಿಸ್ತಾನ ಹಾಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಶುದ್ಧವಾದ ಹಸುವಿನ ತುಪ್ಪನೇ ಹಾಕೋಬೇಕು. ಲೋ ಫ್ಲೇಮಲ್ಲಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿ. ಗೋಡಂಬಿ, ಪಿಸ್ತಾ ಜೊತೆಗೆ ಬಾದಾಮಿಗಳನ್ನು ಕೂಡ ಹಾಕೋಬೋದು. ಆದರೆ ಬಾದಾಮಿನ 8 ಗಂಟೆ ನೀರಲ್ಲಿ ನೆನೆಸಿ ಸಿಪ್ಪೆ ತೆಗೆದು ಫ್ರೈ ಮಾಡಲು ಹಾಕೋಬೇಕು. ಅದೇ ರೀತಿ ಉದ್ದಿನ ಕಾಳು ಕೂಡ ಬಳಸ್ಬೋದು. ಇವೆರಡು ಆಪ್ಷನಲ್, ನಿಮ್ಮ ಇಷ್ಟ. ನಾನು ಬಾದಾಮಿ ನೆನೆಸಿತ್ತಿಲ್ಲ, ಅದಕ್ಕೋಸ್ಕರ ಇದರಲ್ಲಿ ಯೂಸ್ ಮಾಡಿಲ್ಲ. ನೋಡಿ, ಫ್ರೈ ಆದಮೇಲೆ ಬೇರೆ ತಟ್ಟೆಗೆ ತಗೊಳ್ಳಿ. ನಂತರ ಅದೇ ಬಾಣಲಿಗೆ 1 ಕಪ್ಪಷ್ಟು ಶುದ್ಧವಾದ ಮೆತ್ತಗೆ ಬಿಡಿಸಿರುವಂತಹ ರಾಗಿ ಹಿಟ್ಟನ್ನು ಹಾಕೊಳ್ಳಿ. ಕಬ್ಬಿಣದ ಕಡಾಯಿ ಅಲ್ವಾ, ಬಿಸಿಯಾಗಿರುತ್ತೆ. ತುಂಬ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಸೀದೋಗ್ಬಿಡುತ್ತೆ. 6ರಿಂದ 8 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ಫ್ರೈ ಆದರೆ ಒಳ್ಳೆ ಘಮ ಘಮ ಸ್ಮೆಲ್ ಬರುತ್ತೆ. ಆಗ ಫ್ರೈ ಆಗಿದೆ ಅಂತ ಅರ್ಥ. ಫ್ರೈ ಆದಮೇಲೆ ಕಬ್ಬಿಣದ ಬಾಣಲಿ ಹಾಗೆ ಬಿಡಬಾರ್ದು. ಬಾಣಲಿ ಬಿಸಿಗೆ ಹಿಟ್ಟು ಸೀದೋಗುತ್ತೆ. ಫ್ರೈ ಆದ ತಕ್ಷಣ ಬೇರೆ ತಟ್ಟೆಗೆ ತಗೋಬೇಕು. ಈ ಎಲ್ಲ ಪದಾರ್ಥಗಳನ್ನ ತಣ್ಣಗಾಗಲು ಬಿಡಿ. ಒಂದು ದೊಡ್ಡ ಬೌಲ್ ತಗೊಳ್ಳಿ. ಅದಕ್ಕೆ ಫ್ರೈ ಮಾಡಿರೋಂಥ ರಾಗಿ ಹಿಟ್ಟನ್ನ ಹಾಕೊಳ್ಳಿ. ನಂತರ ಬಿಳಿ ಎಳ್ಳು, ಕಪ್ಪು ಎಳ್ಳು ಎರಡನ್ನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜೊತೆಗೆ 1 ಕಪ್ಪಷ್ಟು ಸಾವಯವ ಬೆಲ್ಲದ ಪುಡಿ ಅಂದರೆ ಆರ್ಗ್ಯಾನಿಕ್ ಜಾಗ್ರಿನ ಹಾಕ್ಕೊಂಡು ಗ್ರೈಂಡ್ ಮಾಡಿ. ನೀವು ಜಾಸ್ತಿ ಸ್ವೀಟ್ ತಿನ್ನೋದಾದರೆ 1.5 ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ಳಿ. ನೋಡಿ, ಹೀಗೆ ಮೆತ್ತಗೆ ಗ್ರೈಂಡ್ ಮಾಡ್ಕೋಬೇಕು. ಅದನ್ನು ಬೌಲ್ಗೆ ಹಾಕ್ಕೊಳ್ಳಿ. ನಂತರ ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ, ಪಿಸ್ತಾ ಜೊತೆಗೆ ಶೇಂಗಾನು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಜೊತೆಗೆ 4ರಿಂದ 5 ಏಲಕ್ಕಿನ ಸಿಪ್ಪೆ ತೆಗೆದು ಒಳಗಡೆ ಇರೋಂಥ ಬೀಜ ಮಾತ್ರ ಹಾಕೊಳ್ಳಿ. ಇದನ್ನು ತರ್ತರಿಯಾಗಿ ರುಬ್ಕೋಬೇಕು. ಮೆತ್ತಗೆ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಮಕ್ಕಳ ಬಾಯಿಗೆ ಬಾದಾಮಿ, ಪಿಸ್ತಾ, ಶೇಂಗಾ ಎಲ್ಲ ಸಿಗೋ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಅದನ್ನು ಒಂದು ಬೌಲ್ಗೆ ಹಾಕೊಳ್ಳಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಲಡ್ಡು ತಿನ್ನುವಾಗ ಡ್ರೈ ಫ್ರೂಟ್ಸು, ಶೇಂಗಾ ಬಾಯಿಗೆ ಸಿಕ್ಕಿದ್ರೇ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೆನ್ಪಿಟ್ಕೊಳ್ಳಿ. ಲಡ್ಡು ಕಟ್ಟಬೇಕು ಅಂದರೆ ತುಪ್ಪ ಹಾಕೋಬೇಕು. ಒಂದು 100 ಗ್ರಾಮಷ್ಟು ಶುದ್ಧವಾದ ಹಸುವಿನ ತುಪ್ಪನ ಕಾಯಿಸಿ ಹಾಕೊಳ್ಳಿ. ಎಲ್ಲನೂ ಚೆನ್ನಾಗಿ ಕಲಸಿ ಮೀಡಿಯಮ್ ಸೈಜ್ ಉಂಡೆ ಮಾಡಿ. ಮಕ್ಕಳಿಗೋಸ್ಕರ ಮಾಡೋದಾದರೆ ಸ್ವಲ್ಪ ಜಾಸ್ತಿ ತುಪ್ಪನ ಹಾಕೊಳ್ಳಿ. ದೊಡ್ಡವ್ರಿಗಾದರೆ ಸ್ವಲ್ಪ ಕಡಿಮೆ ತುಪ್ಪ ಹಾಕೊಳ್ಳಿ. ಓಕೆನಾ? ತುಪ್ಪ ಹಾಕಿದ್ಮೇಲೆ ಬೇಗ ಬೇಗ ಉಂಡೆಗಳನ್ನ ಕಟ್ಕೋಬೇಕು. ಇಲ್ಲ ಅಂತಂದರೆ ಮತ್ತೆ ಉಂಡೆ ಬರಲ್ಲ. ದಿನಕ್ಕೆ ಈ ಲಡ್ಡನ್ನು 1 ತಿಂದರೆ ಸಾಕು. ರಕ್ತನ ಹೆಚ್ಚಿಸುತ್ತೆ. ಐರನ್, ಕ್ಯಾಲ್ಸಿಯಂ, ಪ್ರೋಟೀನ್, ವೈಟಮಿನ್ಸ್ ಎಲ್ಲ ಸಿಗುತ್ತೆ. ಈ ಲಡ್ಡುನಲ್ಲಿ ರಾಗಿ ಹಾಕಿದ್ದೀವಿ ಅಂತ ಮಕ್ಳಿಗೆ ಗೊತ್ತಾಗೋದೇ ಇಲ್ಲ. ಡ್ರೈ ಫ್ರೂಟ್ಸ್ ಲಡ್ಡು ಅನ್ಕೋತಾರೆ. ನಾನು ತೋರಿಸಿರೋ ರೀತಿಯೇ ಒಮ್ಮೆ ಮಕ್ಕಳಿಗೆ ಮಾಡಿ ತಿನ್ನಿಸಿ. ನಿಜವಾಗ್ಲೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ, ತುಂಬ ರುಚಿಕರವಾಗಿ ಮತ್ತು ಆರೋಗ್ಯಕರವಾದ ರಾಗಿ ಲಡ್ಡನ್ನ ಹೇಗೆ ಮಾಡೋದು ಅಂತ. ಕೊನೆಯದಾಗಿ ಒಂದು ಮಾತು, ಒಳ್ಳೆ ಆಹಾರ ಪದ್ಧತಿನ ರೂಢಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.